ನೋಡಿ, ಇದು ಮಂಡ್ಯ ತಾಲೂಕು ಜೀಗುಂಡಿಪಟ್ಟಣ ವನಗಾನಹಳ್ಳಿ ರೂಟಲ್ಲಿರೋದು. ಇದೇನೋ ಕಾಲೇಜ್ ಇತ್ತಂತೆ ಫಸ್ಟ್ ಇದು ಬಿಲ್ಡಿಂಗು. ಇದ್ರ ಮೇಲ್ಗಡೆ ಪ್ಯಾಡಿ ಪ್ಲಾಂಟೇಶನ್ ಮಾಡಿದ್ದಾರೆ ನಾಟಿ ಹಾಕೊಳ್ಳೋಕ್ಕೆ. ಅದೊಂದು ಕೆಲಸ ಮಾಡಬೇಕು ಅಂತ ಬಂತೆ. ಸೊ ಆ್ಯಕ್ಚುಲಿ ಇವ್ರಿಗೆ ಗೊತ್ತಿರೋರೆ ರಿಲೇಟಿವ್ ಅಂತ ಬಂದೆ, ತಗ್ಲಾಕೊಂಡೆ. ಇವಾಗ ನಾನು ಫುಲ್ ಇದೆಲ್ಲ ಇವಾಗ ಒಂದು ಲೈನ್ ಮಾಡಿದ್ದೀನಿ. ಇವಾಗ ಟೈಮ್ ಒಂದು 8 ಗಂಟೆ ಆಗಿದೆ. ನನಗಿವಾಗ ಇಲ್ಲಿಂದ ಹೆಂಗಪ್ಪ ಹೋಗೋದು, ಎಸ್ಕೇಪ್ ಆಗಿ ಇಲ್ಲಿಂದ ನಾನು. ಇದೊಂದೇ ಲೈನ್ ಆಗಿರೋದು, ಇನ್ನೂ ಒಂದು ಲೈನ್ ಮಾಡಬೇಕಂತೆ. ನಂಗೆ ಸ್ವಲ್ಪ ಬೇಗನಾದರೂ ಹೇಳಿದರೆ ಒಂದು 4 ಗಂಟೆ ಹಂಗೆ ಬರ್ತಾಯಿದ್ದೆ. ಹೇಳಿದ್ದು ಒಂದು 6:15 7 ಗಂಟೆ, ಇಲ್ಲಿಗೆ ಬರೋಷ್ಟರಲ್ಲಿ 8 ಗಂಟೆ. ನಾನಿವಾಗ ಇದು ಮಾಡಿಬಿಟ್ಟು ಹೋಗೋಷ್ಟರಲ್ಲಿ 9 ಗಂಟೆ. ಈಗ ಆದರೆ ಏನೋ ಭಯ ಇರಲ್ಲ. ಇವಾಗ ನನಗೆ ಇಲ್ಲಿಂದ ಹೆಂಗಪ್ಪ ಹೋಗೋದು ಅಷ್ಟು ದೂರ ಕಾಲ್ ರೋಡಲ್ಲಿ ಅಂತ ಒಂದು ಭಯ. ಏನಿಲ್ಲ, ಅವರೇ ಬಿಟ್ಕೊಡ್ತಾರೆ. ಸೊ ಮಾಡಿಬಿಟ್ಟು ಹೋಗ್ತೀನಿ ಆದಷ್ಟು ಬೇಗ. ಬಿಲ್ಡಿಂಗ್ ಬಂದುಬಿಟ್ಟು ಒಂದು ಡಬಲ್ ಅಫ್ಟಿಯರ್ಗೆ ಬಂದು ಇದು 2nd ಫ್ಲೋರಲ್ಲಿರೋದು. ಇದು ಸೊ ಒಂದು 100 acres ಫ್ಲಾಟ್ಗಾಗಷ್ಟು ಪ್ಯಾಡಿದು ಪ್ಲ್ಯಾಂಟೇಷನ್ ನಾಟಿ ಹಾಕೊಳ್ಳೋಕ್ಕೆ ಪೈರ್ ರೆಡಿ ಇದೆ. ನಾನೆಲ್ಲ ಏನೋ ಇರಬೇಕು ಅಂತ ಬಂದೆ, ಕೊಟ್ಬಿಟ್ಟು ಹೋಗೋಣ ಅಂತ. ಬಟ್ ತಗ್ಲಾಕೊಂಡೆ ಇವಾಗ ಇಲ್ಲೇ ಮಾಡೋಕ್ಕೆ. ಆ್ಯಕ್ಚುಲಿ ಅವ್ರ ಕೈ ಹೇಟಾಗಿರೋದ್ರಿಂದ ನಾನೇ ಮಾಡಬೇಕು. ಬಂತ ನೀರು 100% ಬರಬೇಕದ. ಅಲ್ಲಿ ನೋಡಮ್ಮ, ಅಷ್ಟು ದಪ್ಪ ಪೈಪಲ್ಲಿ ಬರ್ಸ್ತಾ ಇದ್ದೀನಿ. ನೀವು ಒಳಗಡೆ ಹೊಟ್ಟಾಗ್ಬಿಟ್ಟೈತೆ. ಆಮೇಲೆ ಒಳಗಡೆ ಬಾಯಿ ಒಳಗಡೆ ನೀರು ಹೋಗಿ ತೊಂದರೆ ಇಲ್ವಲ್ಲ. ಅಲ್ಲಿ ಇಲ್ಲಿ ಕೆಳಗಡೆಗೆ ಹಾಕಿದ್ರೆ ನಾವು ಇದು ಟೆರೆಸ್ಕಿಂತ ಕೆಳಗಡೆ ಎಳ್ದ್ಬಿಟ್ಟು ಒಂದು ಸತ್ ಫ್ಲೋ ಆಗ್ಬಿಟ್ರೆ ಕ್ಲೋಸ್ ಬರ್ಬೇಕು. ಇಷ್ಟಲ್ಲಪ್ಪ, ಏನಪ್ಪ ಇದು ಆಶ್ಚರ್ಯ. ಫುಲ್ ಟ್ಯಾಂಕ್ ತುಂಬ ನೀರಿದೆಯಾ? ಟ್ಯಾಂಕ್ ತುಂಬದೇ ಬೇಡ, ಅದು ಕೆಳಗಡೆವರೆಗೂ ಹೋಗೈತೆ ತಾನೇ ಇದು ಕಲ್ಲು. ಹೋಗಿದ್ವಿ 100%. ನೋಡಿ, ಇಲ್ಲಿ ಎಳ್ದ್ಬಿಟ್ಟು ಇಲ್ಲಿ ಕೆಳಗಡೆಗೆ ಹಾಕಿ. ಹಾಂ, ಎಳ್ದ್ಬಿಟ್ಟು ಕೆಳಗಡೆಗೆ ಹಾಕಿ ಹಿಂಗೆ ನೋಡೋಣ. ಅದಿರಲಿ, ಇಷ್ಟಿದ್ರು ಸಣ್ಣ ಪೈಪ್ ಇದು, ಅದು 1 ಇಂಚ್ ಪೈಪು. ಆ ಥರ ಬತ್ತೈತೆ ನೋಡಿ. ಹೇಳ್ತಾ ಇದ್ದೀನಲ್ಲ, ಹೆಂಗಿದ್ರೂ ಬರಬೇಕು. ಇಷ್ಟು ನೀರು ಬಂದರೆ ಸಣ್ಣದಾಗಿ ಮಾಡ್ಬಿಟ್ಟು ಈಗೆಲ್ಲ ಏರ್ ಲಾಕ್ ಆಯ್ತು. ಈಗ ಫಿನಿಶ್. ಅಲ್ಲಿ ಇದಿನ್ ಪ್ರಾಬ್ಲಮ್ ಬರಲ್ಲ. ನೋಡಿ, ಅಲ್ಲೇ ಟ್ಯಾಪ್ ಹಾಕಿದ್ದೀನಿ, ಅಲ್ಲಿ ಟ್ಯಾಪ್ ಲಾಕ್ ಮಾಡ್ತೀನಿ, ನೆಡಕ್ಕೆ ಅಲ್ಲಿ ರಿಲೀಸ್ ಮಾಡ್ತೀನಿ. ಕುಟ್ವಾಲು ಹಾಕಿಲ್ಲ. ಓಕೆ, ನಾನು ನಡೀತಾ ಇದೆ. ಇವಾಗ ಲಾಕ್ ಮಾಡಲ ಅಲ್ಲಿಗೆ ಮಾಡಿ. ಇಷ್ಟೇ, ಇದಕ್ಕೆ ನಲ್ಲಿ ಬೇಡ, ಗ್ರಾವಿಟಿ ಸಾಕು. ನೋಡಿ, ಇದು ದಿಸ್ ಇಸ್ ಇಂಕಿನಾಗಿ ಅಂದರೆ ಸಮವಾಗಿ ಇದಾಗಿರುತ್ತೆ. ನೋಡಿ, ಈ ಥರ ಮಾಡಲ್ಲ ರೈತರು. ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಇದೆ ಎಲ್ಲ A to Z ಇರುತ್ತೆ, ಎಲ್ಲ ಮೆಡಿಕೇಟ್ ಆಗಿರುತ್ತೆ. ಹೌದಾ? ಮೆಡಿಸಿನ್ ಹಾಕಿರೋದಾ ಇದು? ಎಲ್ಲ ಮಾಡಿರ್ತೀವಿ. ಏನೇನು ರೋಗಗಳು ಬರ್ದೇ ಇರೋ ಥರ ಭಾಳ ಟೆಕ್ನಾಲಜಿ ಮಾಡಿ. ಜಪಾನ್ ಟೆಕ್ನಾಲಜಿ ಇದು. ಮಿಷಿನ್ಸ್ ಎಲ್ಲ ಜಪಾನ್ದೇ. ಮಿಷಿನ್ ಎಲ್ಲ ಎಲ್ಲಿ ತರಿಸ್ತೀರಾ? ತರಿಸಿದ್ದೀನಲ್ಲ, ನಡೀತಾ ಐತೆ ವರ್ಕ್ಸ್ ಫೀಲ್ಡಲ್ಲಿ. ಅಂದರೆ ವಹಿಸ್ಕೊಬಿಟ್ಟು ನೀವೇ? ನಾವು ಎಕರೆಗೆ 10,000 ರೂಪಾಯಿ ಫುಲ್ ಪ್ಲಾಂಟೇಶನ್ ಮಾಡಿಬಿಟ್ಟು ಅಷ್ಟೇ ನಮ್ಗೆ ಬರೋದು ಅವರು. ನಂದು ಕೆಲಸ ಮುಗ್ದಿದೆ. ಸೊ ಇವಾಗ ಗಾಡಿ ತಗೊಂಡು ಹೊರಡೋಣ. ಇಲ್ಲಿಂದ ಅಲ್ಲಿವರೆಗೆ ಹೋಗೋಕ್ಕೆ ಸ್ವಲ್ಪ ಭಯ. ಓಕೆ, ಸೊ ಇದೇನೇ ಬಿಲ್ಡಿಂಗು. ಇವಾಗ ಟೈಮ್ ಬಂದುಬಿಟ್ಟು 8:28. ಲೈಫಲ್ಲಿ ಚಿಕ್ಕ ರಿಸ್ಕ್ ಜಾಸ್ತಿ. ಓಕೆ, ಬಾಯ್. ಫೈನಲಿ ನಾನು ಗಾಡಿ ಓಡಿಸ್ಕೊಂಡು ಫಾಸ್ಟಾಗಿ ಚಿರತೆ ಬೇರೆ ಅಂತ ಹೇಳ್ತಿದ್ರು ಅಂತೇಳಿ ಗಾಡಿ ಓಡಿಸ್ಕೊಂಡು ಬಂದೆ ಮೇನ್ ರೋಡ್ಗೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು, ಭಯ ಕಮ್ಮಿ ಆಯಿತು. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗೋಷ್ಟರಲ್ಲಿ ನನಗೆ 9:30 ಆಗಿರುತ್ತೆ. ಬಾಯ್. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ನಾನು ನೈಟ್ ಟೈಮ್ ಕೆಲಸ ಮಾಡಿಕೊಟ್ಟಿದ್ದು. ಬೇರೆಯವರಾಗಿದ್ದರೆ ಹೋಗ್ತಾ ಇರಲಿಲ್ಲ, ರಿಲೇಟಿವ್ ಅಂತ ಹೋಗಿದ್ದು ಅಷ್ಟೇ. ಓಕೆ, ಬಾಯ್.